ಅಂದರೆ ಈ ಕಂಬಳವನ್ನು ನಾವು ಒಂದು ಜನಾರ್ದನ ದೇವರ ಆಶೀರ್ವಾದದೊಂದಿಗೆ, ಅಲ್ಲದೆ ಈ ಜಾಗದ ವ್ಯಾಘ್ರ ಚಾಮುಂಡಿ, ಆಗ ನಂದಿಕೇಶ್ವರ, ಜುಮಾದಿ, ಬೈದರ್ಲು, ಕೋಡದಬ್ಬು ಮತ್ತು ಇಲ್ಲಿ ಜೋಡು ನಾಗ ಉಂಟು, ಅವರ ಎಲ್ಲ ಆಶೀರ್ವಾದದೊಂದಿಗೆ ಇವತ್ತು ಈ ಕಂಬಳವನ್ನು ನಾವು ಕುದಿ ಕಂಬಳವನ್ನು ನಾವು 11:15 ಗಂಟೆಗೆ ಅದರ ವಿಚಾರವನ್ನು ಕೇಳಿ 11:15 ಗಂಟೆಗೆ ಕೋಣವನ್ನು ಇಳಿಸಬೇಕಂತ ನಮಗೆ ಬಂದ ಪ್ರಕಾರ ನಾವು ಆ ಕೋಣಗಳನ್ನು ಇಳಿಸಿದ್ದೇವೆ. ಈ ಕಂಬಳವು ಸೂರ್ಯಚಂದ್ರ ಇರುವವರೆಗೆ ನಡೆಯಬೇಕೆಂದ ಎಲ್ಲರ ಆಸೆ. ಈ ಕಂಬಳದ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಶೆಟ್ಟರು ಇದ್ದಾರೆ, ಹಾಗೆ ಗುತ್ತಿನ ಯಶೋಧರ ಶೆಟ್ಟರು ಇದ್ದಾರೆ, ಮುಂಬೈ ಕಂಬಳ ಕಮಿಟಿ ಅಧ್ಯಕ್ಷರಾದ ಹರೀಶ್ ಶೆಟ್ಟರು ಇದ್ದಾರೆ, ಸಂತೋಷ್ ಶೆಟ್ಟರು ಬರ್ಪಾಣಿ, ಸುರೇಶ್ ಗೋಪ ಶೆಟ್ಟರು ಅವರು ಸಹ ಇದ್ದಾರೆ, ಜೀವನ್ ಚೌಟರ್ ಇದ್ದಾರೆ. ನಮ್ಮ ಅಶೋಕ ರಾಜರ ನೇತೃತ್ವದಲ್ಲಿ, ಬೀಡಿನ ಅರಸರಾದ ಅಶೋಕ ರಾಜರ ನೇತೃತ್ವದಲ್ಲಿ ನಾವು ಗದ್ದೆಗೆ ಕೋಣಗಳನ್ನು ಇಳಿಸಿದ್ದೇವೆ. ಅದೇ ರೀತಿ ಅದರೆಲ್ಲ ಕಮಿಟಿಯ ಎಲ್ಲ ಸದಸ್ಯರು, ನಮ್ಮ ಮುಂಬೈಯಲ್ಲಿರುವ ಪೂರ್ಣದಲ್ಲಿರುವ ಸಂತೋಷ್ ಶೆಟ್ಟರು, ಚಂದ್ರರಾಜ್ ಶೆಟ್ಟರು ಮತ್ತು ಬಾಲಚಂದ್ರ ಶೆಟ್ಟರು, ಪುಚ್ಚಟ್ಟು ಬೀಡಿನವರು, ಅವರೆಲ್ಲ ಸಹಕಾರದೊಂದಿಗೆ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಅವರು ದೊಡ್ಡ ಅಣ್ಣನ ಸೀತಾರಾಮ್ ಶೆಟ್ಟರು ನಮ್ಮ ಕಾರ್ಯಾಧ್ಯಕ್ಷ ಇದ್ದಾರೆ ಪುಚ್ಚಟ್ಟು ಬೀಡು, ಅವರ ನೇತೃತ್ವದಲ್ಲಿ ನಾವು ಈ ಕಂಬಳವನ್ನು ಕುದಿ ಕಂಬಳವನ್ನು ಕೋಣಗಳನ್ನು ಗದ್ದೆಗೆ ಇಳಿಸಿ ಅದನ್ನು ಓಡಿಸುವ ರೀತಿಯಲ್ಲಿ ಕೋಣಗಳನ್ನು ಇಳಿಸಿದ್ದೇವೆ. ಸಮಯಕ್ಕೆ ಸರಿಯಾಗಿ ನಾವು ದೇವರಿಂದ ಕೇಳಿ, ದೇವರ ಆಶೀರ್ವಾದವನ್ನು ಕೇಳಿ ಸಮಯಕ್ಕೆ ಸರಿಯಾಗಿ ಇಳಿಸಿದ್ದೇವೆ. ಈ ಕಂಬಳವು ಆದಷ್ಟು ಜನಪ್ರಿಯಗಳು ಆಗಬೇಕು. ಈ ಕಂಬಳ ಸೂರ್ಯಚಂದ್ರ ಇರುವವರೆಗೆ ಯರ್ಮಾಳು ತೆಂಕಬಾಡ 2 ಗ್ರಾಮ ಉಂಟು. ಯರ್ಮಾಳಿನಲ್ಲಿ ತೆಂಕ ಗ್ರಾಮ, ಬಡ ಗ್ರಾಮ, 2 ಗ್ರಾಮಗಳು ಒಟ್ಟಾಗಿ ಈ ಕಂಬಳವನ್ನು ನಾವು ಜರುಗಿಸುತ್ತಿದ್ದೇವೆ. ಊರಿನೆಲ್ಲರ ಸಹಕಾರದೊಂದಿಗೆ ಮುಂಬಯಿಯ, ಪೂನಾ, ಬರವೂರಿನ ನಮ್ಮ ಕಂಬಳಾಭಿಮಾನಿಗಳು ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ. ಆದ್ದರಿಂದ ಈ ಕಂಬಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕಂತ ನಮ್ಮ ಜನಾರ್ದನ ದೇವರು, ನಮ್ಮ ಒಡೆಯರಾದ ಜನಾರ್ದನ ದೇವರಲ್ಲಿ, ಹಾಗೆ ಮಾಲಿಂಗೇಶ್ವರದ ಕುಂಜೂರಿನ ದುರ್ಗಾಪರಮೇಶ್ವರಿ ದೇವಸ್ಥಾನದ ತೀರ್ಥ ಪ್ರಸಾದವನ್ನು ತಂದು ಜೋಡು ನಾಗ ಮತ್ತು ಇದಕ್ಕೆ ಬೆಳಿಗ್ಗೆ ನಾವು ಅದಕ್ಕೆ ಅರ್ಪಣೆಯನ್ನು ಸಲ್ಲಿಸಿದ್ದೇವೆ. ಅದನ್ನು ಸಹ ತಂದು ಈ ಕರಕ್ಕೆ ಹಾಕಿದ್ದೇವೆ. ಎಲ್ಲ ದೇವದೇವರುಗಳು, ಊರಿನ ಎಲ್ಲ ದೇವದೇವರುಗಳು ಸೇರಿ ಈ ಕಂಬಳವನ್ನು ಸೂರ್ಯಚಂದ್ರ ಇರುವವರೆಗೆ ನಡೆಸಿಕೊಂಡು ಹೋಗಬೇಕಂತ ನಾವು ಜನಾರ್ದನನಿಗೆ ಇನ್ನೊಮ್ಮೆ ಕೇಳಿಕೊಂಡು ನಮ್ಮ ಈ ಕಂಬಳ ಯಶಸ್ವಿಯಾಗಿ ನಡೆಸಲಿ ಎಂದು ಶುಭ ಹಾರೈಕೆ ಮಾಡುತ್ತೇವೆ. ಎಷ್ಟು ಜೋಡಿಗಳು ಇವತ್ತು 4 ಜೋಡಿ ನಮ್ಮ ಅಂದರೆ ಒಂದು 4 ಜೋಡಿ ಕಂಬಳ ಕೋಣಗಳನ್ನು ಇಳಿಸಿ ಕಂಬಳ ಮಾಡಿಸುವುದೊಂದು ಕ್ರಮ ಇತ್ತು. ಅದಕ್ಕೆ 4 ಜೋಡಿಯನ್ನು ಈಗ ಇಳಿಸಿದ್ದೇವೆ. ಇನ್ನೂ ಸಹ ಯಾರಾದರೂ ಬರುತ್ತಿದ್ದರೆ ಕಂಬಳವನ್ನು ಇಳಿಸಬಹುದು, ಎಷ್ಟು ತೊಂದರೆ ಇಲ್ಲ. ಸಮಯಕ್ಕೆ ಸರಿಯಾಗಿ ನಾವು 4 ಜೋಡಿ ಕೋಣಗಳನ್ನು ಇಳಿಸಿ ಈ ಕುದಿ ಕಂಬಳವನ್ನು ಯಶಸ್ವಿಯಾಗಿ ನಾವು ಇಷ್ಟವರೆಗೆ ಇನ್ನೂ ಸಹ ಈ ಕಂಬಳ ಉಂಟು. ಫೆಬ್ರವರಿ 28ನೇ ತಾರೀಕಿನಲ್ಲಿ ನಮಗೆ ದಕ್ಷಿಣ ಜಿಲ್ಲಾ ಕಮಿಟಿಯವರು ನಮಗೆ ಡೇಟ್ ಕೊಟ್ಟಿದ್ದಾರೆ. 28 ಫೆಬ್ರವರಿ ಶನಿವಾರ, 28 ಮತ್ತು 29 ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ದೇವರ ಹತ್ರ ಇನ್ನೊಮ್ಮೆ ಪ್ರಾರ್ಥಿಸಿ, ನಾವು ನಿಮ್ಮ ಎಲ್ಲರ ಸಹಕಾರ, ಮಾಧ್ಯಮದವರು ಬಂದಿದ್ದಾರೆ, ನಿಮಗೆ ಸಹ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇನ್ನು ಮುಂದೆ ಸಹ ಮಾಧ್ಯಮದವರು ನಮಗೆ ಆದಷ್ಟು ಸಹಕಾರ ಕೊಟ್ಟು ನಮ್ಮ ಕಂಬಳವನ್ನು ವಿಜೃಂಭಣೆಯಿಂದ ಮತ್ತು ಒಳ್ಳೆಯ ರೀತಿಯಲ್ಲಿ ನಡೆಸುವಾಗ ನೀವು ಸಹ ದೇವರಲ್ಲಿ ಕೇಳಿಕೊಂಡು ಎಲ್ಲರಿಗೂ ನಮ್ಮ ಕಂಬಳದಿಂದ ಯಾರಿಗೆ ತೊಂದರೆ ಆಗಬಾರ್ದು, ಎಲ್ಲರೂ ಒಳ್ಳೆಯ ರೀತಿಯಿಂದ ಈ ಕಂಬಳ 2 ಗ್ರಾಮಸ್ಥರು ಒಳ್ಳೆಲ್ಲ ಒಟ್ಟಾಗಿ ನಾವು ಕಂಬಳ ಮಾಡುತ್ತಿದ್ದೇವೆ. ಅದರಿಂದ ಯಾರು ಏನು ತೊಂದರೆ ಬರೋದಾಗೆ ಎಲ್ಲ ಜಾಗದವರು ಜಾಗ ಬಿಟ್ಟು ಕೊಟ್ಟಿದ್ದಾರೆ. ಹತ್ತಿರದವ್ರಿಗೆ ಏನು ತೊಂದರೆ ಆದರೆ ತೊಂದರೆ ಆಗದಾಗೆ ದೇವರುಗಳು ನೋಡ್ತಾರೆ. ಅವರಿಗೆಲ್ಲ ಈ ದೇವರುಗಳು ಆಶೀರ್ವಾದ ಮಾಡಲಿ ಅಂತ ನಾವು ಇನ್ನೊಮ್ಮೆ ಕೇಳಿಕೊಂಡು ಈ ಕಂಬಳವನ್ನು ಒಳ್ಳೆಯ ರೀತಿಯಿಂದ ನಡೆಸಲಿ, ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಕೇಳಿಕೊಳ್ತೇವೆ.